ಇನ್ನು ಶಾಸಕ ಯತ್ನಾಳ್ ಅವರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಅವರು ಕೆಂಡ ಕಾರಿದ್ದಾರೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ನಾಟಕ ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಶಾಸಕ ಯತ್ನಾಳ್ ಅವರನ್ನ, ಆದ್ರೆ ಅವರು ಈಗ ನಾಟಕ ಮಾಡ್ತಾ ಇದ್ದಾರೆ. ಮತ್ತೆ ಬಿಜೆಪಿಗೆ ವಾಪಸ್ ಆಗೋದಕ್ಕೆ ಈ ನಾಟಕ ಆಡ್ತಾ ಇದ್ದಾರೆ. ಅದಕ್ಕಾಗಿನೇ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಅವರು ವಿಜಯಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋ ಯತ್ನಾಳ್ ಅವರು ಈಗ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬರಬೇಕು, ಬಿಜೆಪಿ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ಅವರು ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ನಾಟಕ ಬಿಡಿ ಓದ್ಬಿಡಿ ಹೇಳಿದ್ರಲ್ಲ, ಅವ್ರು ಸುಮ್ಮನೆ ಇವೆಲ್ಲ ನಾಟಕ. ಸುಮ್ಮನೆ ಅವ್ರು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಇಲ್ಲಿ ಆಗ್ತಾ ಇರುವಂತ ಚಿರಂತಿ ಮಠವರು ಯಡಿಯೂರಪ್ಪನವ್ರಿಗೂ ಕಾರಜೋಳ ಅವರು ಕ್ಯಾಂಡಿಡೇಟ್. ಅವರು ಚಿರಂತಿ ಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವರು ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳ ಅವರು ಆ ಟೀಮ್ ಅವ್ರು ಪ್ರಚಾರಕ್ಕೆ ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ಇದೆ ವಿಜಯಪುರ. ನಾಳೆ ದಾವಣಗೆರೆಗೆ ಇದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಕ್ಯಾಂಡಿಡೇಟ್, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಬಿಜೆಪಿ ಬಹಳ ಇದೆ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ಮಧ್ಯ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು ಬಿಟ್ಬಿಟ್ಟಲ್ಲ. ಹೇಳಿ ನಾವು ಪಾಪ ನಮ್ಮ ಕರ್ಕೋರಿ ಕೈ ಮುಗಿದು ಏನ್ ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ರು ಯತ್ನಾಳ್ ನಮ್ಮ ಪಕ್ಷದ ಸ್ವಾಭಾವಿಕ ಬಿಡ್ರಿ. ಸಿದ್ದರಾಮಯ್ಯ ಅವರು ನಾವು ಎಲ್ಲ ಹೇಳಿದೆ ನಮ್ದು ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಅಪಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತಿರಲ್ಲ. ಕೆಲವು ಸ್ವಾಭಿಮಾನ ಹೋಯ್ತು. ಚಿರಂತಿ ಮಠ ಅವರು ಯಡಿಯೂರಪ್ಪ ಕ್ಯಾಂಡಿಡೇಟ್, ವಿಜೇಂದ್ರ ಕ್ಯಾಂಡಿಡೇಟ್, ಯಡಿಯೂರಪ್ಪ ಕ್ಯಾಂಡಿಡೇಟ್. ಅವರು ಯಡಿಯೂರಪ್ಪ ಅವರು ಕಾರಣ ಒಂದು ಟೀಮ್. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟ್ ಸಿದ್ದೇಶ್ವರ ಕ್ಯಾಂಡಿಡೇಟ್ ಹೇಳಾರ್ದಂತ ಅಲ್ಲಿ ಮಾಜಿ ಸಂಸದ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನ ಅಲ್ಲಿ ಹೋಗಿದ್ರೆ ಮಾತಾಡಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.